4 ಮಂತ್ಸಿಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಕಾಂಟ್ ಸ್ಟಾಪ್ ರೆಕಮೆಂಡಿಂಗ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೀವು ನೋಡಿ ನನ್ನ ಫೀಟ್ ಎಷ್ಟು ಸಾಫ್ಟಾಗಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಜಸ್ಟ್ ಈ ಒಂದು ಪ್ರಾಡಕ್ಟ್ನ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಬೇಬಿ ಫೀಟ್ ಥರ ಕಾಣಿಸ್ತಾ ಇದೆ. ಸೊ ಸ್ಮೂತ್ ಆಗಿದೆ, ನನ್ನದು ಕ್ರ್ಯಾಕ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಮುಂಚೆ ಥರ ಇಲ್ಲ ಇವಾಗ. ನಾನು ಮುಂಚೆ ಈ ಥರ ಇತ್ತು ಕ್ರ್ಯಾಕ್ಸ್. ಸೊ ಇದರಿಂದ ನಂಗೆ ಕಾಲು ಕೂಡ ಪೇನ್ ಬರ್ತಾ ಇತ್ತು. ಅದಾದಮೇಲೆ ಈ ಪ್ರಾಡಕ್ಟ್ನ ನೋಡಿ ನಾನು ಬೈ ಮಾಡಿದೆ. ಸೊ ದಿಸ್ ಇಸ್ ಸಿಲಿಕಾನ್ ಜೆಲ್ ಬೇಸ್ಡ್ ಮಾಯ್ಶ್ಚರೈಸಿಂಗ್ ಸಾಕ್ಸ್. ಸೊ ನೀವು ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಹೇಳಿ. ನಾರ್ಮಲ್ ಸಾಕ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ಮೂತ್ ಆಗಿದೆ. ಸಾಕ್ಸ್ ಅಲ್ಲಿ ಹಾಕಕ್ಕೆ ನಾನು ಕೆಫಿನ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 1 to 2 ಡ್ರಾಪ್ಸ್ ಅಥವಾ ಕ್ಲೀನಾಗಿ ಅದರಲ್ಲಿ ಒಳಗಡೆ ಡೆಪಾಸಿಟ್ ಆಗೋ ಥರ ನೀವು ಮಾಯ್ಶ್ಚರ್ನ ಹಾಕ್ಬೋದು. ನಿಮ್ಮ ಹೀಲಿಂಗ್ ಕ್ರೀಮ್ ಅಥವಾ ನಿಮ್ಮ ಕರೆಕ್ಟ್ ಕ್ರೀಮ್ ಯಾವುದೇ ಕ್ರೀಮ್ ಇದ್ರೂ ನೀವು ಅದರಲ್ಲಿ ಹಾಕ್ಕೋಬೋದು. ಹಾಕಿ ಈ ಥರ ಶೇಕ್ ಮಾಡಿ ಕ್ಲೀನಾಗಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗೋ ಥರ. ಅದಾದಮೇಲೆ ನೀವು ಮಧ್ಯಾಹ್ನ ರೆಸ್ಟ್ ಟೈಮಲ್ಲಿ ಅಥವಾ ನೈಟ್ ರೆಸ್ಟ್ ಟೈಮಲ್ಲೇನೂ ಹಾಕೋಬೋದು. ಸೊ 3 to 4 ಅವರ್ಸ್ ನೀವು ಅದನ್ನು ಹಾಕ್ಕೊಳ್ಳೇಬೇಕು. ಸೊ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ, ನಿಮಗೂ ಇದೇ ರೀತಿ ರಿಸಲ್ಟ್ ಬರುತ್ತೆ. ಸೊ ಅದಾದಮೇಲೆ ನೀವು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಮ್ಗೆ ಯಾವ ಥರ ರಿಸಲ್ಟ್ಸ್ ಬಂದಿದೆ ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು.